ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈದ್ ಮೆರವಣಿಗೆ ನಡೀತಾ ಇರಬೇಕಾದ್ರೆ ದೊಡ್ಡ ಮಟ್ಟದ ಗಲಾಟೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಕಡೆ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ FIRಗಳು ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಒಂದು ಈದ್ ಮೆರವಣಿಗೆ ಆಗ್ತಾ ಇತ್ತು, ಈದ್ ಮೆರವಣಿಗೆಗೆ ಸಂಬಂಧ ಅಡ್ಡಿಪಡಿಸಿದ ಆರೋಪದಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ಸಂಗಡಿಗರ ಮೇಲೆ ಒಂದು FIR ದಾಖಲಾಗಿದ್ರೆ ಈ ಒಂದು ದೂರನ್ನು ಅಬ್ದುಲ್ ರಜಾಕ್ ನೀಡಿರ್ತಕ್ಕಂಥದ್ದು. ಎರಡನೇದಾಗಿ ಈ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಪುನೀತ್ ಕೆರೆಹಳ್ಳಿ ಸಂಗಡಿಗರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ SC/ST ಕಾಯ್ದೆಯಡಿ ಮತ್ತು ಕೊಲೆ ಯತ್ನ ಆರೋಪದಡಿಯಲ್ಲಿ 2ನೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇದರಲ್ಲಿ 3 ಜನ ಯುವಕರು ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈದ್ ಮೆರವಣಿಗೆಯಲ್ಲಿ ಭಾಗಿಯಾದಂಥ 3 ಜನ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಪ್ರತ್ಯೇಕ FIR ದಾಖಲಾಗುತ್ತೆ. ಈ ಒಂದು FIRನಲ್ಲಿ ಏನು ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸುವಂಥದ್ದು, ಜೊತೆಗೆ ಸಾಕಷ್ಟು ಅನುಮತಿ ಇಲ್ಲದೇ ಒಂದು ಕಡೆ ಸೇರಿ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಮೊದಲ FIRಗೆ ಸಂಬಂಧಿಸಿದಂತೆ ಪುನೀತ್ ಕೆರೆಹಳ್ಳಿ ಮತ್ತು ಒಂದಿಬ್ಬರು ಸಂಗಡಿಗರು 3ರನ್ನು ಅರೆಸ್ಟ್ ಮಾಡಿದ್ದಾರೆ. 2ನೇ FIRಗೆ ಸಂಬಂಧಿಸಿದಂತೆ ಏನು ಈದ್ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು 3 ಜನ ಯುವಕರನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ 3 ಅಪ್ರಾಪ್ತರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅಂತ ಈ ಕಾರಣವನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಅವರ ಪೋಷಕರು, ಅಪ್ರಾಪ್ತರ ಪೋಷಕರು ಬಂದು ಠಾಣೆ ಹತ್ರ ಕಾಯ್ತಾ ಇರ್ತಕ್ಕಂಥದ್ದು, ತಮ್ಮ ಮಕ್ಕಳನ್ನು ಬಿಟ್ಟು ಕಳಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಒಟ್ಟಾರೆಯಾಗಿ ಈ 3 ಪ್ರತ್ಯೇಕ FIRಗಳಿಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಬಹಳ ಸುಸಜ್ಜಿತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಬಂದೋಬಸ್ತನ್ನು ಮಾಡಿಕೊಂಡು ವ್ಯವಸ್ಥೆ ಮಾಡಿದಂಥ ಈ ಒಂದು ಪ್ರತಿಭಟನೆ ವೇಳೆ ಯಾಕೆ ಈ ರೀತಿಯ ಅವಘಡ ಆಯಿತು, ಇದ್ರ ಬಗ್ಗೆ ಈಗ ಜನಕ್ಕೆ ಕ್ಲಾರಿಫಿಕೇಶನ್ ಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಬಹಳ ಚುರುಕಿನಿಂದ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಿಜಕ್ಕೂ ಯಾರು ಬಂದು ಗಲಾಟೆ ಮಾಡಿದ್ರು, ಈ 2 ಕಡೆ ಕೌಂಟರ್ FIRಗಳಾಗಿರೋದ್ರಿಂದ 2 ಕಡೆಯವರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಇಲ್ಲಿ ಇರತಕ್ಕಂಥ ಪ್ರಶ್ನೆ, ಅಪ್ರಾಪ್ತ ಯುವಕರನ್ನ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು, ಅವರ ಪಾತ್ರ ಏನಿತ್ತು, ಇದೆಲ್ಲದರ ಬಗ್ಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.